ಲವ್ ಇನ್ಶೂರೆನ್ಸ್ ಕಂಪನಿ ಮೂವಿದ ಟ್ರೈಲರ್ ರಿಲೀಸ್ ಆಯಿತು. ಪ್ರದೀಪ್ ರಂಗನಾಥ್ ಅವರನ್ನು ಈ ರೀತಿಯಾಗಿ ನೋಡ್ಕಸ ಮತ್ತೊಮ್ಮೆ ಭಾಳಷ್ಟು ಖುಷಿ ಆಯಿತು. ಅಂದ್ರೆ ಲವ್ ಇನ್ಶೂರೆನ್ಸ್ ಕಂಪನಿ ಹೆಸರು ಕೇರಿ ಮೂವಿ ಹೆಂಗೈತೆ ಅಂತೇಳಿ ಈ ಒಂದು ಮೂವಿದ ಟ್ರೈಲರ್ ರಿಲೀಸ್ ಆಗೈತಿ. ಇದ್ರ ಬಗ್ಗೆ ಮಾತಾಡೋಣ ಡೀಟೇಲ್ ಆಗಿ. ಫಸ್ಟ್ನಾಗ ನಾ ತಿಳಿಸೋದಂದ್ರೆ ಪ್ರದೀಪ್ ರಂಗನಾಥ್ ಅವ್ರ ಮೂವಿ ಅಂದ್ರೆ ಸಾಕ ನಾ ಮಾತ್ರ ಡೆಫಿನೆಟಾಗಿ ನೋಡಕ್ಕೆ ಹೋಗತ್ತಾನ. ಕಾರಣ ಇವರ ಒಂದು ಆ್ಯಕ್ಟಿಂಗ, ಈ ಒಂದು ಟ್ರೈಲರು ಕೂಡ ಅದನ್ನು ನೋಡ್ತೇವೆ ನಾವು. ಟಾಪ್ ಕ್ಲಾಸ್ ಆ್ಯಕ್ಟಿಂಗ ಏನೈತಪ್ಪ ಒಂದು ಥೀಮ್ ಅಂದ್ರೆ ಮೂವಿದ ಒಂದು ಲವ್ ಇನ್ಶೂರೆನ್ಸ್ ಕಂಪನಿ ಅಂತೈತಿ. ನಾವೆಲ್ಲ ಥರ ಕಂಪ್ನಿ ಕೇಳಿದೆವು, ಇದೊಂದು ಹೊಸ ಥರ ಕಂಪ್ನಿ ಐತಿ. ಇಲ್ಲೇ ಹಾರ್ಟ್ಗಳನ್ನು ಒಂದು ಮಾಡುವಂಥ ಕೆಲಸ ನಡಿತೈತಿ. ಅಂದ್ರೆ ಒಂದು ಏನೈತಿಲ್ಲ, ಇದೊಂದು ಸಿನಾಮಿನ ಒಂದು ಲವ್ ರಿಲೇಟೆಡ್ ಇರ್ತೈತಿ. ಆಲ್ಮೋಸ್ಟ್ ಅವ್ನು ನೋಡಿದ್ರೆ 2040 ಹೈದರಾಬಾದಾಗಿದ್ದಂಥ ಸಿಚುವೇಶನ್ ಹೆಂಗಿರ್ತೈತಿ ಅಥವಾ ಇರಬಹುದು ಅನ್ನುವಂಥ ಒಂದು ಥೀಮನ್ನು ಇಟ್ಕೊಂಡು ಮೂವಿಯನ್ನು ತೆಗಿಯಾಕೆ ನಿಂತಾರು. ಇದ್ರೊಳಗೆ ರೋಬೋಟನ್ನು ಯೂಸ್ ಮಾಡಿದಾರು. ಅಂದ್ರೆ ಒಂದು ಸಲ ಅದ ಸೀನ್ಗಳನ್ನು ನೋಡ್ತೇವೆ. 2040 ಹೆಂಗಿರ್ತೈತಲ್ಲ ಅದನ್ನು ತೋರಿಸುವಂಥ ಪ್ರಯತ್ನ ಈ ಒಂದು ಮೂವಿ ಒಳಗೈತಿ. ಇವರ ಒಂದು ನೇಮ್ ಕೇರಿ ಲವ್ ಇನ್ಶೂರೆನ್ಸ್ ಕಂಪನಿ ಎಲ್ಲಿಂದ್ರ ಬರ್ತಾವೆ ಈ ಥರ ಇವ್ರಿಗೆ ಐಡಿಯಾ ಅನ್ನೋದು ನನಗಂತ ಗೊತ್ತಿಲ್ಲ. ಡೆಫಿನೆಟಾಗಿ ಮೂವಿಕ್ಕಿಂತ ಮೂವಿ ನೇಮ್ ಒಳಗೆ ಹೈಪ್ ಐತಿ ಅನ್ನೋ ಫೀಲ್ ನನಗೆ ಡೆಫಿನೆಟಾಗಿ ಬಂತು. ಆನಂತರ ಇದ್ರೊಳಗೆ ಯಾರ್ಯಾರು ಆ್ಯಕ್ಟ್ ಮಾಡಿದಾರಪ್ಪ ಅಂದ್ರೆ ಮೊದಲನೇಕ ಪ್ರದೀಪ್ ರಂಗನಾಥನ್ನವರ ಒಂದು ಆಬ್ವಿಯಸ್ಲಿ ಗುಡ್ ಒಂದಿದ್ರೊಳಗೆ. ಆನಂತರ ಇವ್ರಿಗೆ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ವಾಗ ಒಂದು ಕೃತಿ ಶೆಟ್ಟಿಯವರು ಇರ್ತಾರೋ. ಬೆಸ್ಟಾಗಿ ಒಂದು ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತೇಳಿ ನನಗೆ ಪರ್ಸ್ನಲ್ಲಾಗಿ ಫೀಲ್ ಆಯಿತು. ಅಂದ್ರೆ ಟ್ರೈಲರ್ವಾಗ ಅವರ ಆ್ಯಕ್ಟಿಂಗ್ ಕೂಡ ಟಾಪ್ ಕ್ಲಾಸ್ ಒಳಗಿತ್ತು. ಅಂದ್ರೆ ಇವರ ಮತ್ತು ಈ ರಂಗನಾಥ್ ಅವರ ಒಂದು ಹುಚ್ಚರ ಕಂಪ್ನಿ ಅಂತ ಬಂದರು. ಇವರು ಹೋಗಸ ಏನೈತಿಲ್ಲ ಒಂದು ಕಂಪನಿ ಲವ್ ಇನ್ಶೂರೆನ್ಸ್ ಕಂಪನಿ ಅಲ್ಲಿ ಹೋಗ್ತಾರೋ. ಅಲ್ಲಿ ಹೋದಂಥ ಸಂದರ್ಭದಾಗ ಅವರಿಗೂ ಇವರಿಗೂ ಸ್ವಲ್ಪ ಮಟ್ಟಿಗೆ ಲವ್ ಆ ಸಿಚುವೇಶನನ್ನು ಇಟ್ಕೊಂಡು ಮೂವಿಯನ್ನು ಮುಂದೂಡಿಸ್ಕೊಂಡು ಹೋಗ್ತಾರೋ. ಇದು ಮೂವಿದ ಸ್ಟೋರಿ ಆಗಿರ್ತೈತಿ. ಬಟ್ ಲಾಸ್ಟಕ್ಕೆ ಸಣ್ಣ ಮಟ್ಟಿಗೆ ಬ್ರೇಕಪ್ ಕೂಡ ಆಕೈತಿ. ಈ ಬ್ರೇಕಪ್ ಆಗಲಿ ಅಂತೇಳಿ ಇವರೆಲ್ಲ ಕಾಯ್ಕೊಂಡು ಕುಂತಾರೋ. ಬ್ರೇಕಪ್ ಆಕೈತೋ ಏನು ಬ್ರೇಕಪ್ ಆಗೋದ್ಲೇ ಇವರ ಕೂಡಿ ಹೋಗ್ತಾರೋ ಅದನ್ನು ಮೂವಿ ನೋಡೇ ತಿಳ್ಕೊಬೇಕು. ಇದು ಮೂವಿದ ಥೀಮ್ ಆಗಿರ್ತೈತಿ. ಇನ್ನು ಈ ಒಂದು ಮೂವಿ ರಿಲೀಸಿಂಗ್ ಡೇಟ್ ಯಾವುದಪ್ಪ ಅಂದ್ರೆ 10/4/2026. ಇನ್ನೇನು ಕೆಲವು ದಿನದೊಳಗೆ ಮೂವಿ ರಿಲೀಸ್ ಆಕೈತಿ. ಮೂವಿ ಮಾತ್ರ ವೇಟಿಂಗ್ ಅಳ್ದನು. ಬಟ್ ನನಗೊಂದು ಸಣ್ಣ ಮಟ್ಟಿಗೆ ಏನು ಅನ್ನಿಸ್ತು ಅಂದ್ರೆ ನಮ್ಮ ಕನ್ನಡ ಒಳಗೆ ಟ್ರೈಲರ್ ಇರೋಕ್ಕಿಲ್ಲ, ಹಿಂದಿ ಲ್ಯಾಂಗ್ವೇಜಿಗೂ ಇರೋಕ್ಕಿಲ್ಲ. ಹಿಂದಿ ಒಳಗಿದ್ದರೆ ಸ್ವಲ್ಪ ಮಟ್ಟಿಗೆ ಅರ್ಥ ಆಕಿತ್ತು. ತೆಲುಗು ಒಳಗಿದ್ದ ಕಾರಣ ಸ್ವಲ್ಪ ವರ್ಡ್ಗಳನ್ನು ನನಗೂ ಅರ್ಥ ಆಗಲಿಲ್ಲ. ಡೆಫಿನೆಟಾಗಿ ಅದನ್ನು ಕೂಡ ನಾನು ಹೇಳ್ತಾನು. ಕಾರಣ ಏನಿರ್ತೈತಿಲ್ಲ ಅಂತ ಹೇಳಲೇಬೇಕು. ಆನಂತರ ಈ ಒಂದು ಮೂವಿಯನ್ನು ಡೈರೆಕ್ಟ್ ಮತ್ತು ರಿಟರ್ನ್ ಮಾಡಿದ್ದ ವಿಘ್ನೇಶ್ ಶಿವಣ್ಣವರ. ಅಂದ್ರೆ ಚಲೋ ಒಂದು ಡೈರೆಕ್ಷನ್ ಹೋಗ ಒಂದು ರಿಟರ್ನ್ ಬರಾಯಿದೆ ಅಂತೇಳಿ ನನಗೆ ಪರ್ಸ್ನಲಾಗಿ ಅನಿಸ್ತು. ಆನಂತರ ನಮ್ಮ ಪ್ರದೀಪ್ ಅವರ ಹ್ಯಾಟ್ರಿಕ್ ಹೀರೋ ಅಂತೇಳಿ ಅನಿಸ್ಕೊಳ್ತಾರು. ಅಂದ್ರೆ ಇವರು ಮೂವಿಗಳನ್ನು ನೋಡ್ರೆ ಸಾಕ ಪ್ರತಿಯೊಂದು ಮೂವಿಗಳು ತನ್ನದೇ ಆದ ರೆಕಾರ್ಡ್ಗಳನ್ನು ಬರಿತಾವೆ. 100 crore ಒಂದು ಏನಿಲ್ಲ ಆ ಒಂದು ಬೇಸ್ಮೆಂಟನ್ನು ಕೂಡ ಕ್ರಾಸ್ ಮಾಡ್ತಾವೆ. ಅಂದ್ರೆ ಇವ್ರ ಕೆಪಾಸಿಟಿ ಯಾವ್ದೈತಿ ಯೂಟ್ಯೂಬ್ ಒಳಗೆ ಇವ್ರದೇ ಆದ ಒಂದು ರೋಲ್ ಐತಿ. ಅಂದ್ರೆ ಆ ರೋಲನ್ನು ಈಗ ಕೃತಿಯವರೊಂದಿಗೆ ನಿಭಾಯಿಸೋಕೆ ಇವ್ರು ಬರತ್ತಾರೋ. ಈ ಒಂದು ಪೇರ್ ಹೆಂಗಿರ್ತೈತಿ ಅನ್ನೋಕೆ ನಾ ಮಾತ್ರ ಇಂಟ್ರೆಸ್ಟಿಂಗ್ ಹೋಗಿ ಕಾಯತನೋ. ಅಂದರೆ ಇದೊಂದು ಸ್ಪೆಸಿಫಿಕ್ ಆಗಿ ಮೂವಿದೊಂದು ಥೀಮನ್ನು ಬೇರೆ ಐತಲ್ಲ, ಆ ಕಾರಣಕ್ಕೆ ಈ ಒಂದು ಮೂವಿ ನೋಡಲೇಬೇಕು ಅನ್ನೋ ಸಿಚುವೇಶನ್ ಕೂಡ ಐತಿ. ಡೆಫಿನೆಟಾಗಿ ನೋಡಕ್ಕೆ ಹೋಗೋಣ. ಇನ್ನು BGM ಬಗ್ಗೆ ಅಂತ್ರಿ ಮಾತಾಡೋದಿಲ್ಲ. ಕಾರಣ ಅನಿರುದ್ಧ್ ಅವರ BGM ಒಳಗೆ ಬರಾಯ್ತು ಅಂದ್ರೆ ಅದಕ್ಕೆ ಟಾಪ್ ಕ್ಲಾಸ್ ಒಳಗೆ ಇರ್ತೈತಿ. ಆ ಕಾರಣಕ್ಕೆ BGM ಬಗ್ಗೆ ನಾ ಏನೂ ಮಾತಾಡೋಲ್ಲ. ಆ ಒಂದು BGM ಎಲ್ಲೂ ಕೂಡ ಸಿಗೋಲ್ಲ. ಅಂಥ BGM ಈ ಒಂದು ಮೂವಿಗೆ ಡೆಫಿನೆಟಾಗಿ ಇರ್ತೈತಿ. ಆನಂತರ ಟ್ರೈಲರು ಕೂಡ ಯೂಸ್ ಮಾಡಿದಂಥ BGM ಕೂಡ ಬೆಂಕಿ ಲೆವೆಲ್ ಒಳಗಿತ್ತು ಅಂತೇಳಿ ನನಗನಿಸ್ತು. ಇನ್ನು ಗ್ರಾಫಿಕ್ಸ್ ಮ್ಯಾಗ ಕೂಡ ಭಾಳಷ್ಟು ಡಿಪೆಂಡ್ ಇರ್ತೈತಿ ಮೂವಿ. ಅದು ಕೂಡ ಭಾಳಷ್ಟು ಡೀಟೇಲಿಂಗ್ ಆಗಿ ಭಾಳಷ್ಟು ಬೆಸ್ಟಾಗಿ ಆ್ಯಡ್ ಮಾಡಿದ್ದಾರೆ ಅಂತೇಳಿ ನನಗನಿಸ್ತು. ಓವರಾಲ್ ಆಗಿ ಈ ಟ್ರೈಲರ್ ನೋಡ್ಕಸ ನನ್ನ ಕಡೆ ಅಂದ್ರೆ ಈ ಒಂದು ಟ್ರೈಲರ್ಗೆ 5 ಸ್ಟಾರ್ನ ಕೊಡ್ತಾನೋ. ಅದರಾಗಿ 2 ಮಾತಿಲ್ಲ. ಕಾರಣ ಇಷ್ಟು ಮಸ್ತಾಗಿತ್ತಲ್ಲ ಟ್ರೈಲರ. ಇಂಥ ಟ್ರೈಲರ್ಗೆ ಕಡಿಮೆ ಕೊಟ್ರೆ ಡೆಫಿನೆಟಾಗಿ ಅದು ರಾಂಗ್ ಆಕೈತಿ. ಆ ಕಾರಣಕ್ಕೆ 5 ಸ್ಟಾರ ಈ ಒಂದು ಟ್ರೈಲರ್ಗೆ ನನ್ನ ಕಡೆಯಿಂದ ಸಿಗ್ತಾವೆ. ಆನಂತರ ಕಾಮಿಡಿಯವರು ಕೂಡ ಅನೇಕ ಮಂದಿ ಅದಾರು. ಅದರಲ್ಲೂ ಕೂಡ ಚಲೋ ಕಾಮಿಡಿಯನ್ನು ಈ ಒಂದು ಮೂವಿ ಒಳಗೆ ಅಭಿನಯಿಸಿದರು. ಕಾಮಿಡಿಗೆ ಯಾವುದೇ ರೀತಿಯ ಕಡಿಮೆ ಇರೋದಿಲ್ಲ. ಆನಂತರ ಸೀರಿಯಸ್ನೆಸ್ಗೂ ಯಾವುದೇ ರೀತಿಯಾದ ಕಡಿಮೆ ಇರೋದಿಲ್ಲ. ಅದ ಒಂದು ಪ್ರದೀಪ್ ಅವರ ಸ್ಪೆಷಾಲಿಟಿ ಆಗೈತಿ. ಅದನ್ನು ಈ ಮೂವಿ ಒಳಗೆ ನೋಡ್ಬೇಕಂದ್ರೆ ನಾವು ಡೆಫಿನೆಟಾಗಿ ಮೂವಿ ಬರೋ ಮಟ್ಟ ಕಾಯಲೇಬೇಕು. ಮೂವಿ ಬಂದ್ಬೇಕಾ ಮೂವಿ ಒಳಗೆ ಸಿಗ್ತಾನೋ. ಅಲ್ಲಿವರೆಗೂ ಬಾಯ್. ಮತ್ತು ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ವಿಡಿಯೋ ಇನ್ಫಾರ್ಮೇಟಿವ್ ಲೈಕ್ ಕೊಟ್ಟು ಹೋಗ್ರಿ.